ಯಾರು ತಮ್ಮನ್ನು ದೇವರ ಮುಂದೆ ತಗ್ಗಿಸುತ್ತಾರೋ ಅಂಥವರನ್ನು ದೇವರು ಉನ್ನತ ಸ್ಥಿತಿಗೇರಿಸಲು ಶಕ್ತನಾಗಿದ್ದಾನೆ. ದೇವರು ಕೆಲವರನ್ನು ಮರೆಮಾಡುವುದು ಅಥವಾ ಪ್ರಾರ್ಥನೆಗೆ ಉತ್ತರ ತಡ ಮಾಡುವುದು ಅವರನ್ನು ಉನ್ನತ ಸ್ಥಿತಿಗೇರಿಸಲಿಕ್ಕಾಗಿರುತ್ತದೆ. 40 ವರ್ಷ ದೇವರು ಒಬ್ಬನನ್ನು ಮರೆಮಾಡಿದನು. 40 ವರ್ಷದ ನಂತರ ದೇವರು ಅವನ ಕೈಯಿಂದ ದೊಡ್ಡ ದೊಡ್ಡ ಮಹತ್ಕಾರ್ಯಗಳನ್ನು ಮಾಡಿಸಿದನು. ಆತನೇ ಮೋಶೆಯಾಗಿದ್ದನು. ದೇವರು ಅದೇ ರೀತಿ ಯೋಸೆಫನನ್ನು ಕೂಡ 13 ವರ್ಷದವರೆಗೆ ಯಾರು ತಿಳಿಯದಂತೆ ಮರೆಮಾಡಿಟ್ಟನು. ಆದರೆ ನಂತರದ ದಿನಗಳಲ್ಲಿ ದೇವರು ಅವನನ್ನು ಉನ್ನತ ಸ್ಥಾನಕ್ಕೇರಿಸಿದನು. ಪ್ರಿಯರೇ, ದೇವರು ಕೆಲವು ಸಮಯದವರೆಗೆ ನಿನ್ನನ್ನು ಮರೆಮಾಡಿಸುವುದು ಅಥವಾ ನಿನ್ನ ಪ್ರಾರ್ಥನೆಗೆ ಉತ್ತರ ತಡ ಮಾಡುವುದು ನಿನ್ನನ್ನು ಉನ್ನತ ಸ್ಥಿತಿಗೇರಿಸಲಿಕ್ಕಾಗಿ ಎಂದು ತಿಳಿದುಕೋ. ನಿಮಗೆ ಇಂದು ಧೈರ್ಯವಾಗಿ ಹೇಳಲಿಕ್ಕೆ ಆಗುತ್ತದೆಯಾ, ನಾನು ಅತ್ಯುನ್ನತನಾದ ದೇವರ ಮರೆಯಲ್ಲಿ ಇದ್ದೇನೆಂದು? ಮರೆಯಾಗಿದ್ದ ಮೋಶೆ 40 ವರ್ಷದವರೆಗೆ ಇಸ್ರಾಯೇಲರಿಗೆ ಆಹಾರವನ್ನು ಕೊಟ್ಟನು. ಮರೆಯಾಗಿದ್ದ ಯೋಸೇಫನು ಕ್ಷಾಮ ಕಾಲದಲ್ಲಿ ಭೂಲೋಕದಲ್ಲಿರುವ ಎಲ್ಲರಿಗೂ ಆಹಾರವನ್ನು ಕೊಡುವಂತೆ ದೇವರು ಮಾಡಿಸಿದನು.